ವೀಕ್ಷಕರೇ, ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ರಾಧಿಕಾ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಪಟ್ಟಣದ ಗ್ರಂಥಪಾಲಕರ ದಿನಾಚರಣೆ. ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಪುಸ್ತಕವನ್ನು ಓದುವುದರಿಂದ ಪುಸ್ತಕಗಳಲ್ಲಿ ಬರೆದಿಟ್ಟಂತಹ ಗತಕಾಲದ ಜನರ ಗತ ವೈಭವದ ಬದುಕಿನ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆ ನಿಟ್ಟಿನಲ್ಲಿ ನಿರಂತರವಾಗಿ ಪುಸ್ತಕಗಳನ್ನು ಓದುವುದರಿಂದ ಅವುಗಳ ಕುರಿತು ತಿಳಿದುಕೊಂಡು ಮುಂದಿನ ಮಕ್ಕಳಿಗೆ, ಸಮಾಜಕ್ಕೆ ತಿಳಿಸುವ ಕೆಲಸವಾಗಬೇಕು ಎಂದು ಎ. ಕೊಟ್ರೇಗೌಡರು ಉಪನ್ಯಾಸಕರು ಹೇಳಿದರು. ಅವರು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಪಾಲಕರಾದ ಎನ್. ನಾರಾಯಣದಾಸ್, ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಬಿಚ್ಚುಗತ್ತಿ ಖಾಜಾ ಹುಸೇನ್, ಗ್ರಂಥಪಾಲಕರ ಜಿಲ್ಲಾಧ್ಯಕ್ಷ ಕುರಿ ಮಂಜುನಾಥ್, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿ. ಬಿ. ಜಗದೀಶ್, ಗ್ರಂಥಪಾಲಕರಾದ ದೊಡ್ಡಬಸಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣೇಗೌಡರು, ಸಿದ್ದಣ್ಣ, ಎಂ. ವೀರೇಶ್ ಉತ್ತಂಗಿ ಇವರುಗಳು ಭಾಗವಹಿಸಿದರು. ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮದೇ ಆಗಿರುವ ರೀತಿಯಲ್ಲಿ ಗ್ರಂಥಾಲಯಕ್ಕೆ ಕೊಡುಗೆಯನ್ನು ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಎಸ್.ಆರ್. ರಂಗನಾಥ್ ಅಂತಕ್ಕಂಥದ್ದು. ಶಿಯಾಳಿ ರಾಮಮೂರ್ತ ರಂಗನಾಥ್ ಅಂತಕ್ಕಂಥ ಹೆಸರಿನಿಂದ ಅವರು ಮೂಲತಃ ಗಣಿತ ಶಿಕ್ಷಕರಾಗಿ, ನಂತರದಲ್ಲಿ ಆ ಗ್ರಂಥಾಲಯದ ಬಗ್ಗೆ ತಮ್ಮದೇ ಆಗಿರುವಂಥ ಗ್ರಂಥಪಾಲಕರಾಗಿ ತಮ್ಮ ಸೇವೆಯನ್ನು, ಅನುಭವವಾಗಿರುವಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಅವರನ್ನು ನಾವು ಎಲ್ಲ ಗ್ರಂಥಪಾಲಕರ ಹೆಸರಿನಲ್ಲಿ ಅವರ ಜನ್ಮದಿನವನ್ನು ಗ್ರಂಥಪಾಲಕರ ದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಒಂದು ಆ ಪರಂಪರೆ ಬೆಳ್ಕೊಂಡು ಬಂದಿರುವಂಥದ್ದು. ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನದ ಅಂಗವಾಗಿ ಇವತ್ತು ನಾವಿಲ್ಲಿ ನಮ್ಮ ಹುರುಡಗಿ ತಾಲೂಕು ಗ್ರಂಥಾಲಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಖಾಜಾ ಹುಸೇನ್ ಸರ್ ಅವರಿಗೆ ಕೂಡ ಒಂದು ಪುಸ್ತಕ ಕೊಡೋದ್ರ ಮೂಲಕ ಗೌರವಿಸ್ತೀವಿ. ಇನ್ನುಳಿದಂತೆ ರಾಜಣ್ಣ, ನಮ್ಮ ರಾಜಣ್ಣ ಸರ್ ಅವರಿಗೂ ಕೂಡ ಪುರಸಭೆ ಉಪಾಧ್ಯಕ್ಷರು, ಇಂದಿನ ಪುರಸಭೆ ಉಪಾಧ್ಯಕ್ಷರು ಹಾಗೂ ಹಿರಿಯರಾಗಿರ್ತಕ್ಕಂಥ ರಾಜಣ್ಣ ಸರ್ ಅವರು ಕೂಡ ಎಲ್ಲರಿಗೂ ಈ ಒಂದು ಗ್ರಂಥಪಾಲಕರ ದಿನಾಚರಣೆಯ ಒಂದು ಇಲ್ಲಿವರೆಗೆ ನಡೆಸತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ನಡೆದಿರುವಂತ ಎಲ್ಲ ಓದುಗರಿಗೆ ಲಭ್ಯವಾಗುವ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಜೋಡಿಸಿ ಅವುಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವುಗಳನ್ನು ರಕ್ಷಣೆ ಮಾಡೋದ್ರ ಮೂಲಕ ಈ ಒಂದು ಓದುವ ಪರಂಪರೆಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಚಲಾಯಿಸಲಿಕ್ಕೆ ಅದನ್ನ ವಾಹಕರಾಗಿ ಕೆಲಸ ಮಾಡುವಂತ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು.